ಭಾಷಣ ಕೌಶಲ್ಯ ಒಂದು ವಿಶಿಷ್ಟವಾದ ಕೌಶಲ್ಯ. ಯಾರು ಭಾಷಣವನ್ನ ಕಲಿಯುತ್ತಾರೋ ಅವರು ಜೀವನದಲ್ಲಿ ದೊಡ್ಡ ಸಾಧನೆಯನ್ನ ಮಾಡೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಸ್ನೇಹಿತರೆ, ನಾನು ಜಯಪ್ರಕಾಶ್ ನಾಗ್ತಿಹಳ್ಳಿ. ಯೂಟ್ಯೂಬ್, ಫೇಸ್ಬುಕ್ ಪೇಜ್, ಎಕ್ಸ್, ಹಳೆ ಟ್ವಿಟರ್ ಲೋಗೋ ಇದೆ, ಲಿಂಕ್ಡ್ ಇನ್, ಇನ್ಸ್ಟಾಗ್ರಾಮ್, ಇಲ್ಲೆಲ್ಲವೂ ಕೂಡ ನಾನು ಸೋಷಿಯಲ್ ಮೀಡಿಯಾ ಮೂಲಕ ಗುರುತಿಸ್ಕೊಂಡಿದ್ದೇನೆ. ನೀವುಗಳು ನನ್ನ ಜೊತೆ ಸಂಪರ್ಕದಲ್ಲಿ ಇರೋದಕ್ಕೆ ಅದು ಅನುವು ಮಾಡಿಕೊಡ್ತದೆ. ಹಾಗೆ ನಾನು ಹಲವು ಪುಸ್ತಕಗಳನ್ನು ರಚಿಸಿದ್ದೇನೆ. ಇದುವರೆಗೆ ಸುಮಾರು ಒಟ್ಟು 17 ಕೃತಿಗಳನ್ನು ರಚಿಸಿದ್ದೇನೆ. ಜೊತೆಗೆ ದೂರದರ್ಶನದ 10 ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸುಮಾರು 25-26 ವರ್ಷಗಳ ಕಾಲ ನಾನು ತೊಡಗಿಸಿಕೊಂಡಿರುವ ಒಬ್ಬ ವ್ಯಕ್ತಿ. ಎಲ್ರಿಗೂ ಗೊತ್ತು, ಬಾ ಆ, ಭಾಷಣದ ಬಗ್ಗೆ ಮಾತು ಅಂತ ಅಂದ್ರೆ ಬಸವಣ್ಣವ್ರ ಬಗ್ಗೆ ಹೇಳ್ತೇವೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದಹುದೆನಬೇಕು, ನುಡಿಯೊಳಗಾಡಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ ಅಂತ ಹೇಳ್ತೇವೆ. ಆದಿಕವಿ ಪಂಪ ಹೇಳಿದ ಮಾತು ನಿಮಗೆ ಫಾರ್ಮುಲಾ ತರ ಇದೆ. ಹಿತ ಮಿತ ಮೃದು ವಚನಂ. ನಮ್ಮ ಮಾತು ಹೇಗಿರಬೇಕು ಅಂದ್ರೆ ಹಿತವಾಗಿರ್ಬೇಕು, ಮಿತವಾಗಿರ್ಬೇಕು, ಮೃದುವಾಗಿರ್ಬೇಕು. ಸ್ನೇಹಿತರೆ, ಪ್ರಪಂಚದಲ್ಲಿ ಕೆಲವು ರಿಸರ್ಚ್ಗಳಾಯ್ತು. ಯಾವುದು ನಂಬರ್ 1 ಭಯ ಅಂತ ಅಂದ್ರೆ, ಸ್ನೇಹಿತರೆ, ಹೆಚ್ಚಿನ ಜನ ಹೇಳಿದ್ರು ಅದು ನಂಬರ್ 1 ಭಯ ಅಂದ್ರೆ ಅದು ವೇದಿಕೆಯ ಭಯ. ಹಾಗಾಗಿ ಏನಾಯ್ತು, ಸ್ಟೇಜ್ ಫಿಯರ್ ಜಯಿಸಿದವರು ಜಗವನ್ನೇ ಜಯಿಸಬಲ್ಲರು ಅಂತ ಅರ್ಥ ಆಯ್ತು. ಹಾಗಾಗಿ ಭಾಷಣಕಾರರು ಇವತ್ತು ಎಲ್ಲೆಡೆ ಮಿಂಚ್ತಾ ಇದ್ದಾರೆ. ನೀವು ಕೂಡ ಮಿಂಚೋದಕ್ಕೆ ಸುವರ್ಣ ಅವಕಾಶ ಇದೆ. ನಾವು ಸಭಾಕಂಪನ ದೂರ ಮಾಡೋದು, ವಿಷಯದ ಮಹತ್ವನ ಅರ್ಥ ಮಾಡಿಸುವಂಥದ್ದು, ಧ್ವನಿಯ ಪಾತ್ರವನ್ನ ಅರ್ಥ ಮಾಡಿಸೋದು, ಭಾಷೆ, ಶಾರೀರಿಕ ಭಾಷೆಯ ಬಗ್ಗೆ ನಿಮಗೆ ಅರಿವನ್ನ ಮೂಡಿಸುವಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ನೀವು ಮಿಂಚೋದಕ್ಕೆ ಇವತ್ತು ಅವಕಾಶ ಇದೆ. ನಾನೀಗಾಗಲೇ 1 ಮಿಲಿಯನ್ ಜನರನ್ನು ರೀಚ್ ಆಗಬೇಕು ಅಂತ ಗುರಿ ಇಟ್ಕೊಂಡಿದ್ದೆ. ಅದನ್ನು ರೀಚ್ ಆಗಾಯ್ತು. ನಮ್ಮ ಬಳಿ ಬಂದ ಅನೇಕರಿಗೆ ಉತ್ತಮ ಭಾಷಣಕಾರರಾಗೋದಕ್ಕೆ ನೆರವು ನೀಡ್ತಾ ಇದ್ದೇವೆ. ಕಲಿಕೆಯ ಒಂದು ಸುಂದರ ಅನುಭವವನ್ನು ನೀಡ್ತಾ ಇದ್ದೇವೆ. ನಮ್ಮ ಬಳಿ ಬಂದವರು ಹಲವರು ವಾಗ್ಮಿ, ಸಾಧಕ, ಜನಪ್ರಿಯ ನಾಯಕರಾಗ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಮೇಲೆ ನೀವು ಹೂಡುವ ಬಂಡವಾಳವೇ ಶ್ರೇಷ್ಠ ಬಂಡವಾಳ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಪುಟ್ಟ ಹೆಜ್ಜೆ ದೊಡ್ಡ ಸಾಧನೆಗೆ ಅದು ಮುನ್ನುಡಿಯನ್ನ ಬರೀತದೆ. ನಿಮಗೆ ಜಸ್ಟ್ ನಿಮ್ಮ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡೋದಕ್ಕೆ ಶುರು ಮಾಡಿ, ಅಥವಾ ಒಂದು ಕ್ಯಾಮ್ರಾ ತಗೊಂಡ್ರಿ ರೆಕಾರ್ಡ್ ಮಾಡೋದಕ್ಕೆ ಶುರು ಮಾಡಿ, ಒಂದು ದಿನ TV ಸ್ಟೇಷನ್ ಅವರೇ ನಿಮ್ಮನ್ನ ಕರೆಯೋಕ್ಕೆ ಸ್ಕೋಪ್ ಸಿಗ್ತದೆ. ರೇಡಿಯೋ ಜಾಕಿ ಆಗ್ಬೋದು, TV ನಲ್ಲಿ ನ್ಯೂಸ್ ರೀಡರ್ ಆಗ್ಬೋದು, ಇಂಟರ್ವ್ಯೂರ್ ಆಗ್ಬೋದು, ಏನು ಬೇಕಾದರೂ ಆಗಲಿಕ್ಕೆ ಸಾಧ್ಯತೆ ಇದೆ. ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದಿ ನಾಯಕರಾಗಿ. ಪ್ರಾಪರ್ ಅಬ್ಸರ್ವೇಷನ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ನೋಡುವ ಕಲೆ ನಿಮ್ಮದಾಗಲಿ. ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೀತು ಸ್ನೇಹಿತರೆ. ಹಾಗೆ ಆಲಿಸುವಿಕೆ, ಕಮ್ಯುನಿಕೇಶನ್ನ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್. ಆಂಗಿಕ ಭಾಷೆ, ಬಾಡಿ ಲ್ಯಾಂಗ್ವೇಜ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಬರವಣಿಗೆ ನಿಮ್ಮ ಹಣೆ ಬರಹವನ್ನ ಬರೀತದೆ. ಇದು ನಿಮ್ಮ ವ್ಯಕ್ತಿತ್ವ ಪರಿವರ್ತನೆ ಮಾಡಿಕೊಳ್ಳುವಂಥದ್ದು ತುಂಬ ತುಂಬ ಮುಖ್ಯ ಆಗ್ತದೆ. ಈ ಒಂದು ಹಂತದಲ್ಲಿ ನೀವು ಯಾವಾಗ ಪವರ್ ಆಫ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅರ್ಥ ಮಾಡ್ಕೊಳ್ತೀರಿ, ಪವರ್ ಆಫ್ ಮೆಂಟ್ರಿಂಗ್ ಅರ್ಥ ಮಾಡ್ಕೊಳ್ತೀರಿ, ಪವರ್ ಆಫ್ ಸ್ಕೇಲಿಂಗ್ ಅಪ್ ಅರ್ಥ ಮಾಡ್ಕೊಳ್ತೀರಿ, ನಿಮ್ಮ ಓವರ್ ಆಲ್ ಪ್ರೆಸೆಂಟೇಷನ್ ಇಂಪ್ರೂವ್ ಆಗಲಿಕ್ಕೆ ಶುರುವಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ಸಾಗಬೇಕು ಅನ್ನುವ ಸದುದ್ದೇಶದಿಂದ 1-to-1 ಮೆಂಟರಿಂಗ್ ಮತ್ತೆ ಪ್ರತಿ ವಾರ ನೇರ ನಾವೇ ಮಾರ್ಗದರ್ಶನವನ್ನ ನೀಡುತ್ತೇವೆ. ಐ ವಿಲ್ ಬಿ ಯುವರ್ ಮೆಂಟರ್. ನಾನು ಜಯಪ್ರಕಾಶ್ ನಾಗ್ತಿಹಳ್ಳಿ. ಜೊತೆಗೆ ಸುಮಾರು ಒಂದು 200 ಕ್ವಾಲಿಟಿ ವಿಡಿಯೋ ಮಾಡ್ಯೂಲ್ಸ್ಗಳನ್ನು ನೀಡುವ ಮುಖಾಂತರ, ಅದರಲ್ಲಿಯೂ ವಿಶೇಷವಾಗಿ ಎಂಥ ವಿಚಾರಗಳು, ಡಿಸೈನಿಂಗ್ ಲೈಫ್, ಪರ್ಸನಾಲಿಟಿ ಡೆವಲಪ್ಮೆಂಟ್, ಸಕ್ಸಸ್ ಸೀಕ್ರೆಟ್ಸ್, ಟರ್ನಿಂಗ್ ಪಾಯಿಂಟ್, ಆರ್ಟ್ ಆಫ್ ಪೇರೆಂಟಿಂಗ್, ಪಬ್ಲಿಕ್ ಸ್ಪೀಕಿಂಗ್, ಆಡಿಯೋ ಮಾಡ್ಯೂಲ್ಸ್, ಟ್ರಾನ್ಸ್ಫಾರ್ಮೇಶನ್ ಟಿಪ್ಸ್ ಇನ್ ಇಂಗ್ಲಿಷ್, ಈ ಥರ ಒಟ್ಟು ನಿಮಗೆ ಸುಮಾರು 15 ವಿಡಿಯೋ ಮಾಡ್ಯೂಲ್ಗಳನ್ನು ನಾವು ನೀಡ್ತಾ ಇದ್ದೇವೆ.
ಸ್ನೇಹಿತರೆ, ನಮ್ಮ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ತರಗತಿಯಲ್ಲಿ ಭಾಗವಹಿಸಿದರೆ ನಿಮಗೆ ಮೇಜರ್ಲಿ ವಾಟ್ಸ್ ದ ಬೆನಿಫಿಟ್ ಅಂದರೆ ಯು ಕ್ಯಾನ್ ಬಿಕಮ್ ರಿಚ್, ಯು ಕ್ಯಾನ್ ಬಿಕಮ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್. ಲೈಫ್ ಡಸ್ ನಾಟ್ ಕಮ್ ವಿತ್ ಯೂಸರ್ಸ್ ಮ್ಯಾನ್ಯುಯಲ್ ಫ್ರೆಂಡ್ಸ್. ನಾವೇ ನಮ್ಮ ಮ್ಯಾನ್ಯುಯಲ್, ನಮ್ಮ ಬದುಕನ್ನು ಡಿಸೈನ್ ಮಾಡ್ಕೋಬೇಕು. ಕನ್ವರ್ಟ್ ಯುವರ್ ಡ್ರೀಮ್ಸ್ ಟು ಗೋಲ್ಸ್. ಯು ಹ್ಯಾವ್ ಟು ಡೇಟ್ ವಿತ್ ಯುವರ್ ಡೆಸ್ಟಿನಿ. Mentoring saves you a lot of time. You can be an expert in your field, friends. No fruits without roots. ನಾವು ಯಾವಾಗ್ಲೂ ಕಷ್ಟಪಡದೆ ಸುಲಭವಾಗಿ ಸಿಗಬೇಕು ಅಂದರೆ ಆಗೋದೇ ಇಲ್ಲ. No one is a born speaker. You can and you will. No one is useless, but they are useless. Self-investment is the best investment. Invest on yourself. Money is not a problem. It is your decision, friends. Delay is the biggest disease. Don't procrastinate in your life, because slow decision is slow poison. In fact, action takers are money makers. And of course, well begun is half done. Take that first step in your life. That is what is very, very important. ನಮ್ಮ ಒಂದು ಕೋರ್ಸ್ಗೆ ಬಂದಾಗ ಉದ್ದೇಶಗಳನ್ನು ತಿಳಿಸ್ತಾನೆ. ನಿಮ್ಮ ಬದಲಾವಣೆ ನಿಮ್ಮಿಂದನೇ ಆರಂಭ ಆಗ್ತದೆ. 10x ಕೆಪಾಸಿಟಿ ನಿಮ್ಗಿರುತ್ತದೆ, ಒಂದರಷ್ಟು ಯೂಸ್ ಮಾಡ್ತಾ ಇದ್ದೀರಿ, ಜಾಸ್ತಿ ಯೂಸ್ ಮಾಡಿ ಅಂತ ಹೇಳೋದು. ದೊಡ್ಡದಾಗಿ ಬೆಳಿಬೇಕು ಅನ್ನುವ ಹಸಿವನ್ನ ನಿರ್ಮಾಣ ಮಾಡುವಂಥದ್ದು. ಡಿಫಾಲ್ಟ್ ಲೈಫ್ ಟು ಡಿಸೈನ್ ಲೈಫ್. ದಟ್ ಮೀನ್ಸ್ ಯು ಕ್ಯಾನ್ ಸ್ಕ್ರಿಪ್ಟ್ ಯುವರ್ ಓನ್ ಫ್ಯೂಚರ್ ಅಂಡ್ ಯು ಕ್ಯಾನ್ ಬಿ ಎ ಮ್ಯಾಗ್ನೆಟಿಕ್ ಪರ್ಸನಾಲಿಟಿ. You can go to ordinary to extraordinary, and you can scaling up. You will join the 1% club, friends. ಸ್ನೇಹಿತರೆ, ನಮ್ಮ ಎರಡು ಯೂಟ್ಯೂಬ್ ಚಾನಲ್ ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಸಬ್ಸ್ಕ್ರೈಬ್ ಮಾಡಿ. ಸೋಷಿಯಲ್ ಮೀಡಿಯಾನಲ್ಲಿ ಪೇಜ್, ಲಿಂಕ್ಡ್ಇನ್, ಎಕ್ಸ್, ಟೆಲಿಗ್ರಾಮ್, ಇಲ್ಲೆಲ್ಲವೂ ನನ್ನನ್ನು ಸಂಪರ್ಕ ಮಾಡಿ. ಟೆಲಿಗ್ರಾಮ್ ಚಾನಲಲ್ಲಿ ಜಾಯಿನ್ ಆಗಿ, ಅಲ್ಲಿ ಕೆಲವು ಫ್ರೀ ಇ ಬುಕ್ಸ್ಗಳು ಕೂಡ ನಿಮಗೆ ಸಿಗ್ತವೆ. ನಮ್ಮ ಕಚೇರಿಯ ಸಂಖ್ಯೆ, ಯಾವುದೇ ಮಾಹಿತಿ ಬೇಕು ಅಂದರೆ ದಯಮಾಡಿ ಸಂಪರ್ಕ ಮಾಡಿ. ಜೊತೆಗೆ ನನ್ನ ಬಹುತೇಕ ಪುಸ್ತಕಗಳು ಸಪ್ನಾ ಬುಕ್ ಹೌಸ್ ಮಳಿಗೆಗಳಲ್ಲಿ ನಿಮಗೆ ಲಭ್ಯ ಇರ್ತವೆ. ನಾನು ಏನು ಟ್ರೈನಿಂಗಲ್ಲಿ ಕಮ್ಯುನಿಟಿ ಕ್ರಿಯೇಟ್ ಮಾಡಿದ್ದೇನೆ, ಕಮಿಟೆಡ್ ಪೀಪಲ್ ಬರಲಿ, ಆಗಾಗ ಸೂಟಬಲ್ ರೆಕಗ್ನಿಷನ್ ನೀಡೋಣ. And I want all of you to become my success story. ಸೂಪರ್ ಸ್ಪೀಕರ್ ಅವಾರ್ಡ್ನ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಕಳೆದ ವರ್ಷ ನೇತ್ರಾವತಿ ಮೇಡಮ್ ತೆಗೆದುಕೊಂಡಿದ್ದಾರೆ ಈ ಅವಾರ್ಡು. ಈ ವಿಡಿಯೋ ಮಾಡ್ಯೂಲ್ಸ್ ಏನು ಕೊಡ್ತಾ ಇದ್ದೀವಿ, ಅದರಲ್ಲಿ ರಿಚ್ ಕಂಟೆಂಟ್ ಇರ್ತದೆ. ಐ ಬಿಲೀವ್ ಇನ್ ದ ಥಿಯರಿ ಆಫ್ ಪ್ರಾಕ್ಟೀಸ್, ಫ್ರೆಂಡ್ಸ್. ಪ್ರಾಕ್ಟೀಸ್, ಪ್ರಾಕ್ಟೀಸ್, ಪ್ರಾಕ್ಟೀಸ್. ಅದಕ್ಕೋಸ್ಕರನೇ ಪ್ರತಿ ಗುರುವಾರದ ನಮ್ಮ ಸೆಷನ್ಸು ಬೇಸ್ಡ್ ಆನ್ ದ ಪ್ರಾಕ್ಟೀಸ್. ವಿಡಿಯೋ ರೆಕಾರ್ಡಿಂಗ್ಸ್ ಬಿಫೋರ್ ಅಂಡ್ ಆಫ್ಟರ್ ಕ್ಲಾರಿಟಿ ಕೊಡ್ತೇವೆ ನಿಮ್ಗೆ. ಮುಂಚೆ ಹೇಗಿದ್ರಿ, ಈಗ ಹೇಗಿದ್ದೀರಿ. ಯೂಟ್ಯೂಬ್ ಲೈವ್ ಎಕ್ಸ್ಪೋಷರ್ ನಿಮಗೆ ನಮ್ಮೆಲ್ಲ ಟ್ರೈನಿಂಗ್ಗಳಲ್ಲಿ ಸಿಗ್ತದೆ. ಅಂಡ್ ಸ್ಟ್ರೆಂತ್ಸ್, ವೀಕ್ನೆಸಸ್, ಆಪರ್ಚುನಿಟೀಸ್ ಅಂಡ್ ಥ್ರೆಟ್ಸ್ ಅನಾಲಿಸಿಸ್. ಸ್ಟ್ರೆಂಥನ್ ಯುವರ್ ಸ್ಟ್ರೆಂತ್ಸ್ ಅಂಡ್ ಕನ್ವರ್ಟ್ ಯುವರ್ ವೀಕ್ನೆಸ್ ಇಂಟು ಸ್ಟ್ರೆಂತ್ಸ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಹಾಗಾಗಿ ಮಾಸ್ಟರ್ ಕ್ಲಾಸ್ನಲ್ಲಿ ಒಂದು ನಾಮಿನಲ್ ಅಮೌಂಟ್ ತಗೊಂಡು 2 hours ಗೈಡ್ ಮಾಡುವಂಥದ್ದು. ಅಂಡ್ ಇಂಟ್ರೋನಲ್ಲಿ ಕೆಲವು ಕೋರ್ಸಸ್ ಯಾರು ಸೇರ್ತಾರೆ ಅವ್ರಿಗೆ ವಿಶೇಷವಾಗಿ ಒಂದು ಇಂಟ್ರೋ ಸೆಷನ್, ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದಾನೆ. ಅಪರೂಪಕ್ಕೊಂದ್ಸಾರಿ 1 day ಆಫ್ಲೈನ್ ಟ್ರೈನಿಂಗ್ ಮಾಡ್ತಾ ಇದ್ದಾನೆ. ಓಕೆ. ಆ್ಯಂಡ್ 1-to-1 ಯಾರು ಡೈಮಂಡ್ ಕಮ್ಯುನಿಟಿಗೆ ಬರ್ತಾರೆ ಅವ್ರಿಗೆ ಆನ್ಲೈನ್ ಮತ್ತು ಆಫ್ಲೈನ್ ಮಾಡ್ಯೂಲ್ನಲ್ಲಿ ನಾವು ಗೈಡ್ ಮಾಡ್ತೇವೆ. ವರ್ಷಕ್ಕೊಂದ್ಸರಿ ಅಥವಾ 2 ಸಾರಿ 3 days ರೆಸಿಡೆನ್ಷಿಯಲ್ ಕ್ಯಾಂಪ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ. 3 months ಕಲಿಬೋದು, ಬಟ್ 3 months to 1 year ಲೈಫ್ ಟೈಮ್ ಆಪರ್ಚುನಿಟಿಯನ್ನು ನಾನು ನೀಡ್ತಾ ಇದ್ದೇನೆ. ನನ್ನ ತರಬೇತಿಗಳಿಗೆ ತುಂಬ ಒಳ್ಳೆಯ ಉತ್ತಮ ಪ್ರತಿಕ್ರಿಯೆ ನನಗೆ ಸಿಗ್ತಾ ಇದೆ. ಅಂಥ ಒಂದು ಉತ್ತಮ ಪ್ರತಿಕ್ರಿಯೆ ನಮ್ಮ ವಿದ್ಯಾರ್ಥಿಗಳಿಗೂ ಸಿಗಲಿ ಅನ್ನೋದು ನನ್ನ ಸದುದ್ದೇಶ. ತರಬೇತಿಗಳಿಗೆ ಹೋದಾಗ ಅಲ್ಲಿನ ಉತ್ತಮವಾದ ಪ್ರತಿಕ್ರಿಯೆ ನನ್ನನ್ನು ದಂಗುಬಡಿಸಿದೆ. ನನಗೆ ನಮ್ಮ ಬಳಿ ಯಾರೇ ಬರಲಿ,
ಜಯಪ್ರಕಾಶ್ ನಾಗ್ತಿಯಲ್ಲಿ ಬಳಿ ಬಂದರೆ ವೇದಿಕೆ ಮೇಲೆ ಮಿಂಚಬೇಕು, ಕಚೇರಿನಲ್ಲಿ ಮಿಂಚಬೇಕು. ನೀವು ಯಾರೇ ಮೈಕ್ ನಿಮ್ಗಿಟ್ರು ನೀವು ಮೀಡಿಯಾದರ ಮುಂದೆ ಮಾತಾಡಬೇಕು. ನಿಮ್ಮ ವಿರುದ್ಧ ಆಪೋಸಿಟ್ ಸೆಕ್ಸ್ ಇನ್ನು ಅವ್ರ ಜೊತೆ ಮಾತಾಡಬೇಕು ಅಂದರೆ ಸುಲಭವಾಗಿ ಮಾತಾಡೋಂಗೆ ಆಗಬೇಕು. ಯಾವುದೇ ಟಿ ವಿ ಚಾನಲ್ ಅವ್ರು ಬರಲಿ ನೀವು ಮಾತಾಡಬೇಕು. ಅಲ್ಲಿ ಅಳುಕಿರಬಾರದು, ಸಂಕೋಚ ಇರಬಾರದು. ನಿಮಗೆ ಪ್ರಶ್ನೆಗಳಿಗೆ ಉತ್ತರ ಇರಬೇಕು, ಭಯ ತೊಲಗಬೇಕು, ಆತಂಕ, ದುಗುಡ ಇವೆಲ್ಲದರಿಂದ ನೀವು ದೂರ ಹೋಗಿ ಧೈರ್ಯದಿಂದ, ಆತ್ಮಸ್ಥೈರ್ಯದಿಂದ ಮಾತನಾಡುವ ಹಾಗೆ ತಾವೆಲ್ಲರೂ ಆಗಬೇಕು ಅನ್ನೋದನ್ನ ನಾನು ಬಯಸ್ತಾ ಇದ್ದೇನೆ. ಸ್ಟೇಜ್ ಫಿಯರ್ ಯಾರಿಗೆ ಬರುವುದಿಲ್ಲ, ಎಲ್ಲರಿಗೆ ಬರ್ತದೆ. ಅದನ್ನ ತೊಲಗಿಸಿ ಆ ಒಂದು ಜಾಗದಲ್ಲಿ ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್ನ ನೀವೆಲ್ಲರೂ ರೂಪಿಸಿಕೊಂಡು JP ಸೂಪರ್ ಸ್ಪೀಕರ್ ಫಾರ್ಮುಲಾ ತಾವೆಲ್ಲ ಒಳಗಾಗಬೇಕು. ತರಬೇತಿಯನ್ನು ಪಡೆದು ನೀವೊಬ್ಬ ಹೊಸ ವ್ಯಕ್ತಿ ಆಗಬೇಕು ಅನ್ನೋದು ನಮ್ಮ ಸದುದ್ದೇಶ. ಸ್ನೇಹಿತರೆ, ಆಫ್ಲೈನ್ ಒಂದು 3 days ಕ್ಯಾಂಪ್ದು ಒಂದು ಫೋಟೋದಲ್ಲಿ ತೋರಿಸ್ತಾ ಇದ್ದೇನೆ. ಕೆಲವೊಂದು ವರ್ಕ್ಶಾಪ್ಸ್ದು ಹೇಗೆ ಪಾರ್ಟಿಸಿಪೇಟ್ ಮಾಡಿದ್ರು ಕೆಲವೊಂದು ಚಿತ್ರ ತೋರಿಸ್ತಾ ಇದ್ದೇನೆ. ಇಲ್ಲಿ ನಾವೆಲ್ಲೇ ಹೋದರೂ ಆನ್ಲೈನ್ ಅಥವಾ ಆಫ್ಲೈನ್ ಕ್ಲಾಸ್ಗೆ ತುಂಬ ಉತ್ತಮವಾದ ಪ್ರತಿಕ್ರಿಯೆ ಬರ್ತಾ ಇದೆ. ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ ಈಗ 51,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ 50,000 ಕ್ರಾಸ್ ಆಗೋದಕ್ಕೆ ನೀವೆಲ್ಲರೂ ನೆರವಾಗಿದ್ದೀರಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಒಂದು ಅರ್ಥ ಮಾಡ್ಕೊಳ್ಳಿ, ತರಬೇತಿ ಮತ್ತು ಮಾರ್ಗದರ್ಶನವನ್ನು ಪಡೆದರೆ ನೀವು ಭಾಷಣ ಕೌಶಲ್ಯವನ್ನು ವೃದ್ಧಿಸಿಕೊಳ್ಳಬಹುದು, ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬಹುದು, ನಿಮ್ಮ ಭಾಷೆಯನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೆ ಸಾಹಿತ್ಯ ಚಂದನ ಅನ್ನುವ ಕೃತಿ ನಿಮಗೆ ಸಹಾಯ ಮಾಡ್ತದೆ. ಭಾಷೆ ಪದಗಳ ರಾಶಿ ಅಂತ ಹೇಳ್ತೇನೆ ಸ್ನೇಹಿತರೆ. ಪದಗಳನ್ನು ಕಲಿಯುವ ಮೂಲಕ ನೀವೊಬ್ಬ ದೊಡ್ಡ ಸಾಧಕರಾಗಬಹುದು ಅನ್ನೋದನ್ನ ಅರ್ಥ ಮಾಡಿಸ್ತಾರೆ. ಅಂಡ್ ಇನ್ಫ್ಯಾಕ್ಟ್ ಐ ಅಡ್ವೊಕೇಟ್ ಅಸರ್ಟಿವ್ ಕಮ್ಯುನಿಕೇಶನ್. ಅಸರ್ಟಿವ್ ಕಮ್ಯುನಿಕೇಶನ್ ಅಂದರೆ ದೃಢತೆಯುಳ್ಳ ಸಂವಹನವನ್ನು ನಿಮ್ಮದಾಗಿಸಿಕೊಳ್ಳಬೇಕು. ನೀವು ಉಸಿರಾಟ ವೇದಿಕೆಯ ಮೇಲೆ ಹೋದರೂ ಕೂಡ ನಾರ್ಮಲ್ ಆಗಿ ಆಡುವ ಹಾಗಿರಬೇಕು. ಪದಗಳಲ್ಲಿ ಕೃತಜ್ಞತೆ ಇರಬೇಕು. ಪ್ಯಾಸಿವ್, ಅಗ್ರೆಸಿವ್ ಮತ್ತು ಅಸರ್ಟಿವ್, ಇವು ಮೂರರಲ್ಲಿ ನೀವು ಅಸರ್ಟಿವ್ ಅಂಶವನ್ನು ರೂಪಿಸಿಕೊಳ್ಳಬೇಕು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಮಾರ್ಗದರ್ಶನ ನಿಮಗೆ ನಿರಂತರವಾಗಿ ಸಾಗುತ್ತದೆ. ನಮ್ಮ ಮನೋಭಾವ, ನಮ್ಮ ಬದುಕು, ನಮ್ಮ ಆಟಿಟ್ಯೂಡ್ ಡಿಟರ್ಮಿನ್ಸ್ ಆಲ್ಟಿಟ್ಯೂಡ್ ಫ್ರೆಂಡ್ಸ್. ಯಾವಾಗ ನಾವು ನಮ್ಮ ಮನೋಭಾವವನ್ನು ಉತ್ತಮಗೊಳಿಸಿಕೊಳ್ಳುತ್ತೀವಿ, ನಮ್ಮ ಬದುಕಿನಲ್ಲಿ ಉತ್ತಮ ಆರಂಭ ನಮ್ಮದಾಗ್ತದೆ. ಏನಂತೀರಿ?